ಆಪರೇಷನ್ ಅಸ್ಥಿಪಂಜರ ಧರ್ಮಸ್ಥಳದಲ್ಲಿ ನಡೀತಾ ಇರುವಂತಹ ಕಾರ್ಯಾಚರಣೆ ಎಲ್ಲಿವರೆಗೆ ಬಂದಿದೆ? ಇವತ್ತು 13ನೇ ಪಾಯಿಂಟ್ನಲ್ಲಿ ಶೋಧ ನಡೆಯುತ್ತೆ. ಎಲ್ಲರ ಚಿತ್ತ ಆ ಪಾಯಿಂಟ್ನತ್ತ ಮುಂದುವರಿಯಲಿದೆ ಶೋಧ ಕಾರ್ಯಾಚರಣೆ. 13ರಲ್ಲೇ ಸಾಕಷ್ಟು ಶವ ಹೂತಿದ್ದೇನೆ ಅಂತ ದೂರುದಾರ ಹೇಳಿರೋದ್ರಿಂದ ಇದು ತೀವ್ರ ಕುತೂಹಲ ಮೂಡಿಸ್ತಾ ಇದೆ. ನೇತ್ರಾವತಿ ತೀರದ ಈ ಪಾಯಿಂಟ್ ಕುತೂಹಲಕ್ಕೆ ಕಾರಣ ಆಗಿದೆ. ಈವರೆಗೆ ನಡೆದಂತಹ ಶೋಧ ಕಾರ್ಯದಲ್ಲಿ 2 ಕಡೆ ಅಸ್ಥಿಪಂಜರಗಳು ಲಭ್ಯ ಆಗಿದ್ದು ಬಿಟ್ಟರೆ ಮತ್ತೇನೂ ಲಭ್ಯ ಆಗಿರಲಿಲ್ಲ. ಅದರಲ್ಲೂ ಕೂಡ 11A ಪಾಯಿಂಟ್ನಲ್ಲಂತೂ ಭೂಮಿಯ ಮೇಲ್ಮೈ ಭಾಗದಲ್ಲಿ ಅಸ್ಥಿಪಂಜರ ಪತ್ತೆಯಾದದ್ದು. ಇನ್ನು ಕೆಲ ಮೂಳೆಗಳ ತುಂಡು 6ನೇ ಪಾಯಿಂಟ್ನಲ್ಲಿ ಲಭ್ಯ ಆಗಿತ್ತು. ಆ ಹಿನ್ನೆಲೆಯಲ್ಲಿ ಇನ್ನೂ ಈ ಪ್ರಕರಣಕ್ಕೆ ದೂರುದಾರ ಹೇಳಿದಂತೆ ಸರಣಿ ಹತ್ಯೆಗಳಾಗಿದೆಯಾ ಹಾಗಿದ್ರೆ ಅನ್ನೋದಕ್ಕೆ ಪೂರಕವಾಗಿ ಯಾವುದೇ ರೀತಿಯಾದಂತಹ ಸಾಕ್ಷ್ಯಗಳು ಲಭ್ಯ ಆಗಿರಲಿಲ್ಲ. ಹಾಗಾಗಿ ಇವತ್ತಿನ ಪಾಯಿಂಟ್ ಏನಿದೆ ಇದು ಬಹಳ ಕುತೂಹಲ ಮೂಡಿಸ್ತಾ ಇದೆ.